ದೊಡ್ಡಣ್ಣ ಅಂದರೆ ಸೂರ್ಯನಾರಾಯಣ ರಾವ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳು? ಸ್ವಯಂ ಸೇವಕರು ಏನೇನು ಕಷ್ಟಗಳು ಅನುಭವಿಸಿದ್ರು ಎಲ್ಲವನ್ನು ಅವರು ಅನುಭವಿಸಿದ್ರು. ಕ್ಯಾಂಪಿಗೆ ಪೂರ್ತಿ ಪ್ರಮುಖ ಆಗಿದ್ದಂಥವರು ನಮ್ಮಣ್ಣ ಆ ಸಮಯದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಸೊ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಕ್ಯಾಂಪ್ನಿಂದ ಇವನು ಅರೆಸ್ಟ್ ಮಾಡಿದ್ರು. ಆದರೆ ಇವನನ್ನು ಜೈಲಿಗೆ ಕರ್ಕೊಂಡು ಹೋಗಲಿಲ್ಲ. ಸಂಘ ಏನು ಹೇಳಿದ್ರೆ ಅದಕ್ಕೆ ಸಂಪೂರ್ಣ ಸರೆಂಡರಿಂಗ್. ಗುರೂಜಿಯವ್ರು ನಿಶ್ಚಯ ಮಾಡಿದ್ರು, ಸೂರ್ಯನಾರಾಯಣ ನಾವು ಸೂರು ಅಂತ ಕರಿತೀವಿ ನಾವು, ಅವ್ರನ್ನ ತಮಿಳ್ನಾಡಿಗೆ ಕಳ್ಸೋಣ, ಕೆಲಸ ಮಾಡ್ತಾರೆ ಹಾಗೆ ಅಂದ್ಬಿಟ್ಟು ಅಂತ. ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಅಳವಡಿಸುವ ಹಿನ್ನೆಲೆಯಲ್ಲಿ ನೀವು ಮಾಡಿರುವಂಥ ಪ್ರಯತ್ನಗಳು ಇವತ್ತಿನ ದಿವಸ ತುಂಬ ಇತಿಹಾಸದ ವಿಕೃತೀಕರಣ ಆಗಿದೆ. ಅವರುಗಳಿಗೆಲ್ಲ ಅಯ್ಯೋ ಇವೆಲ್ಲ ಶಿಕ್ಷಣದಲ್ಲಿ ಬರುತ್ತೆ ಅಂತ ನಮಗೆ ಕಲ್ಪನೆಯೂ ಇರಲಿಲ್ಲ. ಈಗನಕ ಇತಿಹಾಸ ವಿಕೃತೀಕರಣದ ಬಗ್ಗೆ ಭಾಳ ಆಳವಾಗೆಲ್ಲ ಜನ ಹೊಟ್ಟೋಗಿದ್ದಾರೆ. ಮೈನಾರಿಟೀಸ್ನ ಪ್ರಿವಿಲೇಜ್ ಕ್ಲಾಸ್ ಹ್ಯಾಕ್ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಲೆಫ್ಟಿಸ್ಟು, ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಬ್ರಿಟಿಷರ್ಸು ನಮ್ಮ ಇತಿಹಾಸ ಎಲ್ಲ ವಿಕೃತಿ ಮಾಡಿದ್ದೆಲ್ಲ ಕೂಡ. ಆಗಿನ ಸಂಘದ ಕಾರ್ಯ ಬೆಳವಣಿಗೆ ಮತ್ತು ಈಗಿನ ಸಂಘ ಕಾರ್ಯದ ಬೆಳವಣಿಗೆ ನಿಮಗೆ ಏನು ಅನಿಸುತ್ತೆ? ಸಂಘಟನೆಗಳೆಲ್ಲ ಬೆಳೆದಿವೆ. ಇವತ್ತಿನ ದಿವಸ ದೇಶಕ್ಕೆ ಪ್ರಾಯಶಃ ಮುಂದೆ ಭವಿಷ್ಯ ಇದೆ ಅಂತ ಹೇಳೋದು ಇವುಗಳ ಮೂಲಕನೇ. ಸೊ ಸರ್ವಾಂಗೀಣ ಎಲ್ಲ ಕ್ಷೇತ್ರದಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ. ಸಂಘದವರು ಯೋಚನೆ ಮಾಡ್ತಾ ಇದ್ದಾರೆ. ದೊಡ್ಡಣ್ಣ ಅಂದರೆ ಸೂರ್ಯನಾರಾಯಣ ರಾವ್, ಸೂರು ಅಂತ ನಾವು ಸಂಘದಲ್ಲಿ ಅವ್ರನ್ನ ಭಾಳ ಗೌರವದಿಂದ ಕರಿತೀವಿ. ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳು? ನಾನು ಇದನ್ನ ಭ್ರಮೆ ಅಂತ ಹೇಳ್ತೀನೋ ಗೊತ್ತಿಲ್ಲ, ಭ್ರಮೆ ಇದ್ರೂ ಇರಬಹುದು. ನಾನು ಹೇಳಿದೆ ನಮ್ಮ ಮನೆಯಲ್ಲಿ ವಾತಾವರಣ ಹೇಗಿತ್ತು ಹಾಗೆ ಅಂತಂದರೆ ಮದ್ದಿಂದ ಕೂಡ ಒಂದು ಕಡೆ ಆಧ್ಯಾತ್ಮಿಕತೆ, ಇನ್ನೊಂದು ಕಡೆ ದೇಶಭಕ್ತಿ, ಇದೆರಡೂ ಇದ್ದಂಥ ವಾತಾವರಣ. ಅವರ ಬಗ್ಗೆ ಮನೆಯಲ್ಲೂ ತುಂಬ ಆ ಒಂದು ವಿಚಾರ ಅವನಲ್ಲೂ ಕೂಡ ಬಹಳ ಆಳವಾಗಿ ಇತ್ತು. ಈ ಬ್ರಹ್ಮಚೈತನ್ಯರದು ಅನೇಕ ಶ್ಲೋಕಗಳು, ಅದು ಅಭಂಗಗಳು, ಇವುಗಳನ್ನೆಲ್ಲ ಕೂಡ ಮರಾಠಿಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂಥ ಅನೇಕ ದೊಡ್ಡ ದೊಡ್ಡ ಮಹನೀಯರಿದ್ದಾರೆ. ಅವರು ಟ್ರಾನ್ಸ್ಲೇಟ್ ಮಾಡುವಾಗ ಇವನು ಅವ್ರ ಜೊತೆಲಿ ಕೂತ್ಕೊಳ್ಳೋನು. ನಮ್ಮ ಸೂರೂಜಿ ಅಂತ ಕರೀತಾರೆ ಅವ್ರು. ಹೀಗಾಗಿ ಇವನಿಗೂ ಮರಾಠಿ ಬರೋಕ್ಕೆ ಶುರು ಆಯಿತು ಹಾಗೇ. ಸೊ ಮರಾಠಿ ಹಾಗೆ ಶುರು ಆಯಿತು. ಮತ್ತು ಅವರು ಸಂಘ ಕಾರ್ಯವನ್ನು ತುಂಬ ಮಾಡ್ತಾಯಿದ್ರು. BSc ಆನರ್ಸ್ ಮುಗೀತು ಅವ್ರದ್ದು. ಆನರ್ಸ್ ಮುಗಿದ ಮೇಲೆ ಯಾವುದಾದ್ರು ಕೆಲಸ ಅದು ಇದು ಮ್ಯಾಥಮೆಟಿಕ್ಸ್ ಆನರ್ಸ್ ಅವ್ರದ್ದು. ಯಾವುದಾದ್ರು ಕೆಲಸ ಅದು ಇದಕ್ಕೆ ಸೇರಬೇಕು ಅನ್ನೋವಂಥದ್ದು ಸ್ವಾಭಾವಿಕವಾಗಿ ಅಪೇಕ್ಷೆ ಇರುತ್ತೆ. ಮನೆಯಲ್ಲೂ ಕಷ್ಟಗಳಿತ್ತು. ನಮ್ಮ ತಂದೆಯವ್ರಿಗೆ ರಿಟೈರ್ ಆಗೋದಿತ್ತು. 140 ರೂಪಾಯಿ ಪೆನ್ಷನ್ನು, 6 ಜನ ಪ್ಲಸ್ ಮನೆ 8 ಜನರ ಅವರು ಸಾಗಿಸ್ಬೇಕು ಮನೆಯಲ್ಲಿ ಸಂಪೂರ್ಣ. ಸೊ ಈ ರೀತಿ ಪರಿಸ್ಥಿತಿ ಇತ್ತು. ಜೊತೆಗೆ ಆ ಸಮಯದಲ್ಲೇ ನಮ್ಮ ಸಿಸ್ಟರ್ ಅವ್ರಿಗೆ ಮ್ಯಾರೇಜ್ ಆಗಿ 1 ವರ್ಷದಲ್ಲೇ ಅವ್ರು ಯಜಮಾನ್ ಹೋಗ್ಬಿಟ್ರು. ನಮ್ಮ ಇನ್ನೊಬ್ಬ ಅಣ್ಣ ಇದ್ದವನು, ಅವನು ಲವ್ ಮ್ಯಾರೇಜ್ ಮಾಡ್ಕೊಂಡು ಅವನು ಮನೆ ಬಿಟ್ಟುಟ್ಟೋದ. ಸೊ ಒಂಥರ ಮನೆ ಪರಿಸ್ಥಿತಿನೇ ಬೇರೆ ಥರ ಇತ್ತು. ಸೊ ಇಂಥ ಸಮಯದಲ್ಲಿ ಇವನು ಪ್ರಚಾರಕ್ಕಾಗಿ ಹೊರಟ, ನಮ್ಮ ಅಣ್ಣ ಅವರು ಪ್ರಚಾರಕ್ಕಾಗಿ ಹೊರಟರು. ಇವೆಲ್ಲ ಕೂಡ ಏನಾಯಿತು, ನಮ್ಮ ತಾಯಿಯವರು ಇದು ನೀವು ಭ್ರಮೆ ಅಂತಿರೋ ಏನೋ ನಂಗೆ ಗೊತ್ತಿಲ್ಲ, ನಮ್ಮ ತಾಯಿಯವರು ನಿತ್ಯ ಕೂಡ ಹೊರಗಡೆ ಹೊಸಲು ಪೂಜೆ ಮಾಡೋರು. ಇದೇ ಈ ಮಂಡಲೆಣ್ಣೆ ಹೊಸಲು ಪೂಜೆ ಮಾಡೋರು ನಿತ್ಯ ಮಾಡ್ತಾಯಿದ್ರು. ಒಂದು ಸಲ ಹೊಸಲು ಪೂಜೆ ಮಾಡ್ತಾ ಇರುವಾಗ ಹಿಂದುಗಡೆಯಿಂದ ಯಾರೋ ಮಾತಾಡ್ದಾಗಾಯ್ತು. ಏನು ಅಂತಂದರೆ, ನಿಮ್ಮ ಮಗ ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾನೆ, ಸೂರ್ಯನಾರಾಯಣ ರಾವ್ಗೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾನೆ, ಅವನಿಗೆ ಯಾವ ರೀತಿ ಅಡ್ಡಿಪಡಿಸ್ಬೇಡಿ, ಮತ್ತು ಅಷ್ಟು ಮಾತ್ರ ಅಲ್ಲ ಅವನಿಗೆಲ್ಲ ರೀತಿಯಾದ ಉತ್ತೇಜನ ಕೊಡಿ, ಹೀಗೆ ಅಂದ್ಬಿಟ್ಟು ಆಯಿತು. ನಮ್ಮ ತಾಯಿಯವರು ಪೂಜೆ ಮಾಡ್ತಾಯಿದ್ದವರು ಒಂದು ಸಲ ಹಿಂತಿರುಗಿ ನೋಡಿದ್ರೆ ಮಾರುತಿ ತರಹ ಅವ್ರಿಗೆ ಅನ್ನಿಸ್ತು. ಆಮೇಲಿಂದ ತಕ್ಷಣ ಪೂಜೆ ಮುಗಿಸಿ ತಿರ್ಗಾ ಹಿಂತಿರುಗಿ ನೋಡಿದ್ರು, ಮಾಯಾ ಆಯಿತು, ಇರಲಿಲ್ಲ ಇದೆಲ್ಲ ಕೂಡ. ಆದರೆ ಇದೇನೇ ಹಾಕ್ಕೊಳ್ಳಿ, ಮನಸ್ಸಿನ ಮೇಲೆ ಅವರು ಆ ಜಾಗವನ್ನು ಪ್ರತಿನಿತ್ಯ ಪೂಜೆ ಮಾಡೋರು. ಈ ಮೆಟ್ಲು ಹತ್ತೀವಲ್ಲ, ಎಡಗಡೆ ಮೂಲೆ ಅಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾಯಿದ್ರು ಅವರೆಲ್ಲ ಕೂಡ. ಆದರೆ ಅವರ ಮನಸ್ಸಿನಲ್ಲಿ ನಮಗೆ ಎಷ್ಟೇ ಕಷ್ಟ ಆದರೂ ಸರಿ, ಇವನನ್ನು ಈ ಕಾರ್ಯಕ್ಕೆ ಬಿಟ್ಬಿಡಬೇಕು, ಸಂಘ ಕಾರ್ಯಕ್ಕೆ ಬಿಡಬೇಕು ಅನ್ನೋವಂಥದ್ದು ಬಲವಾಗಿ ಕೂತು ಇದೆಲ್ಲ ಕೂಡ.
ಸೊ ಇದು ಒಂದು ಘಟನೆ ವ್ಯತ್ಯಾಸ ಮಾಡಿ ಜೀವನದಲ್ಲಿ ಮನೆಯಲ್ಲಾಯಿತು ಇದೆಲ್ಲ ಕೂಡ. ಸೊ ಸಂಘ ಕಾರ್ಯಕ್ಕೆ ಪೂರ್ತಿ ಉತ್ತೇಜನ ಕೊಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಸ್ವಯಂ ಸೇವಕರು ಏನೇನು ಕಷ್ಟಗಳು ಅನುಭವಿಸಿದ್ರು ಎಲ್ಲವನ್ನು ಅವರು ಅನುಭವಿಸಿದ್ರು. ಸೂರವರು ಅವರು 48ರಲ್ಲಿ ಗಾಂಧಿ ಹತ್ಯೆ ಆದಾಗ ಅವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಸ್ಟೇಷನಿಗೆ ಕರ್ಕೊಂಡೋಗಿದ್ರು. ಆಗ ನಿಮ್ಮ ತಂದೆಯವರು ಎಲ್ಲಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ, ಅವರ ವೇರ್ ಅಬೌಟ್ಸು. ನಿಮ್ಮ ತಂದೆಯವರು ಹುಡುಕಿ ಕೊನೆಗೆ ಅವರು ಸ್ಟೇಷನ್ಲಿ ಇರೋದನ್ನು ನೋಡಿದರು. ದೂರದಿಂದನೇ ಹೇಳಿದ್ರಂತೆ, ಸೂರು ಹೆದರಬೇಡ, ನೀನು ಸರಿಯಾಗಿ ಮಾಡಿದೀಯಾ, ನೀನೇನು ಹೆದರಬೇಡ ಅಂತ ಹೇಳಿದ್ರಂತೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅವರು ಆವಾಗ ನಮ್ಮದು ಒಂದು ದೊಡ್ಡ ಕ್ಯಾಂಪ್ ನಡೀತಾ ಇತ್ತು ಸಂಘದ್ದು ಎಲ್ಲ ಕೂಡ. ಎಲ್ಲ ಟೆಂಟ್ಗಳಲ್ಲಿ ನಡೆದಂಥ ಕ್ಯಾಂಪ್ ಅದು. ಮತ್ತು ಹೆಚ್ಚು ಕಡಿಮೆ ಕ್ಯಾಂಪಿಗೆ ಪೂರ್ತಿ ಪ್ರಮುಖ ಆಗಿದ್ದಂಥವರು ನಮ್ಮಣ್ಣ ಸೂರ್ಯನಾರಾಯಣರಾಯರು. ಸರಿ, ಅವರು ಕ್ಯಾಂಪಲ್ಲೇ ಇದ್ದರು. ಕ್ಯಾಂಪಲ್ಲಿದ್ದಾಗ ಇಲ್ಲಿ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. 25ನೇ ತಾರೀಕು 1974 ಅಲ್ವಾ, 75ನೇ ಇಸ್ವಿ. ಆ ಸಮಯದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಆ ಸಮಯದಲ್ಲಿ ವಾಜಪೇಯಿ ಅವರು, ಅದ್ವಾನಿಯವರು ಎಲ್ಲ ಬೆಂಗಳೂರಿನಲ್ಲೇ ಯಾವುದೋ ಒಂದು ಮೀಟಿಂಗ್ಗೋಸ್ಕರ ಬಂದಿದ್ದರು ಇಲ್ಲಿ. ಸೊ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಇವರು ಕ್ಯಾಂಪಲ್ಲಿದ್ದ. ಕ್ಯಾಂಪಲ್ಲಿಂದ ಕ್ಯಾಂಪ್ನಿಂದ ಇವನು ಅರೆಸ್ಟ್ ಮಾಡಿದ್ರು, ಇವನನ್ನು ಮಾಡಿದ್ರು ಎಲ್ಲ ಕೂಡ. ಸೊ ಅವ್ರನ್ನೆಲ್ಲ ಕೂಡ ಜೈಲಿಗೆ ಕರ್ಕೊಂಡು ಹೋದರು. ಆದರೆ ಇವನನ್ನು ಜೈಲಿಗೆ ಕರ್ಕೊಂಡು ಹೋಗಲಿಲ್ಲ. ಇವನ್ನ ಅಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ಗಳು ಸುತ್ತಾ ಇದ್ರು ಏನೋ. ನಮ್ಮ ತಂದೆಯವ್ರಿಗೆ ಗೊತ್ತಾಯಿತು. ನಮ್ಮ ತಂದೆಯವರು ಅವನನ್ನು ಹುಡ್ಕೊಂಡು ಹೋದರು, ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನು ಅಂದ್ಬಿಟ್ಟು ಅಂತ. ಕೊನೆಗೆ ಅವ್ರಿಗೆ ಗೊತ್ತಾಯಿತು, ಸೆಂಟ್ರಲ್ ಪೊಲೀಸ್ ಸ್ಟೇಷನ್ನು ಅಲ್ಲಿ ಚಾಮರಾಜಪೇಟೆಯಲ್ಲಿ ಅಲ್ಲಿಗೆ ಕರ್ಕೊಂಡು ಹೋದರು ಅಂತ ಗೊತ್ತಾಯಿತು. ಇವರೇನು ಮಾಡಿದ್ರು, ಅಲ್ಲಿಗೆ ಹೋದರು. ದೂರದಿಂದ ನೋಡಿದ್ರು ಅವನನ್ನು. ಅವನ ಹತ್ರ ಮಾತಾಡಬೇಕು ಅಂತ ಇವ್ರು ಕೇಳಿದ್ರು. ಪೊಲೀಸ್ನವ್ರು ಬಿಡಲಿಲ್ಲ, ಪೊಲೀಸ್ನ ಕೊಡು ಆಗಲ್ಲ ಅಂತ ಹೇಳಿದ್ರು. ಜೋರಗಳಿಂದ ಕಿರ್ಚಿದ್ರು, ನೀನು ಒಳ್ಳೆ ಕೆಲಸ ಮಾಡ್ತಾಯಿದ್ದಿ, ಯಾವ ರೀತಿ ಯೋಚನೆ ಮಾಡಬೇಡ, ನಾವೊಡೆಲ್ಲ ನಿನ್ನಿಂದ ನೀವಿದ್ದೀವಿ ಅಂತ ಜೋರಾಗಿ ಕಿರ್ಚಿದ್ರು ಇಲ್ಲಿಂದ. ಆಯ್ತಲ್ವಾ? ಸೊ ಅವನು ಧೈರ್ಯ ಕೊಟ್ಟರು. ಧೈರ್ಯ ಕೊಡೋ ಪ್ರಶ್ನೆ ಇಲ್ಲ. ಏನು ಅಂತಂದರೆ ಮನೆ ಫ್ಯಾಮಿಲಿನೇ ಹೇಗೈತಿ, ಮರ್ಜಿ ಮನ್ಸದ. ಅವತ್ತಿನ ದಿವಸನೇ ರಾತ್ರಿ ಈ ಜಾಗ, ಈ ದೇವ್ರ ಮನೆ ಕನಸಿನಲ್ಲಿ ನನಗೆ ನಮ್ಮ ತಂದೆಯವರನ್ನೇ ತೀರ್ಥ ಕೊಟ್ಟರು. ಕರೆದ್ಬಿಟ್ಟು ಇಲ್ಲಿ ಆಯ್ತು, ಈ ಮನೆ ನೋಡೇ ಇಲ್ಲ ಅವರು, ಇಲ್ಲಿ ದೇವ್ರ ಮನೆ ಬಂದಿರುವಂಥದ್ದು. ಆದರೆ ಕರೆದ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡಿಸಿ ನನಗೆ ಕನಸಿನಲ್ಲಿ ತೀರ್ಥ ಕೊಟ್ಟರು. ಆದರೆ ಇವುಗಳಿಂದ ಭ್ರಮೆ ಅನ್ನೋದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಇದು ಇನ್ನೂ ಹೆಚ್ಚು ನಾವು ತೊಡಗಬೇಕು ಸಂಘ ಕಾರ್ಯದಲ್ಲಿ ಅಂತ ಉತ್ತೇಜನ ಕೊಡೋಕ್ಕೆ ಇವುಗಳೆಲ್ಲ ಅನುಕೂಲವಾದಂಥ ಪ್ರಸಂಗಗಳು ಅಂತ ನನಗನ್ನಿಸುತ್ತೆ. ಸೊ ಇದು ಹಾಗೇನೆ ಆಯಿತು ಅಷ್ಟೇ. ಇದು ನಮ್ಮ ಅಣ್ಣ ಅವ್ರು ಮಾತ್ರ ಯಾವತ್ತೂ ಕಡಿಮೆ ಮಾಡಲಿಲ್ಲ ಕೆಲಸನ. ಪೂರ್ತಿ ಜೀವನವನ್ನು ನೋಡಿ, ಸಂಘಕ್ಕೆ ಏನೇನು ಬೇಕೋ ಎಲ್ಲ ಕಲಿತರು. ಇವಾಗ ನಮ್ಮ ಕ್ಯಾಂಪಲ್ಲಿ ಅವರೇ ಅಡುಗೆಯವ್ರಿಗೆ ದುಡ್ಡು ಕೊಡೋಕ್ಕೆ ನಮಗೆ ದುಡ್ಡು ಇರಲಿಲ್ಲ. ಅವರೇ ಅಡುಗೆ ಮಾಡಿಬಿಡೋರು ಕ್ಯಾಂಪ್ನಲ್ಲಿ ಪ್ರತಿಯೊಂದು ಕೂಡ. ಸೊ ಅದರಿಂದ ಹಿಡಿದು ಅನೇಕ ಅಂಶಗಳು ಅವ್ರ ಜೀವನದಲ್ಲಿ ವ್ಯತ್ಯಾಸಗಳಾಗಿದೆ. ಸಂಘ ಏನು ಹೇಳಿದ್ರೆ ಅದಕ್ಕೆ ಸಂಪೂರ್ಣ ಸರೆಂಡರ್ ಆ ಥರ. ಅವರು ತಮಿಳುನಾಡು ಪ್ರಾಂತ ಪ್ರಚಾರಕರಾಗಿದ್ದರು. ಅವರಿಗೆ ಅಲ್ಲಿ ಹೋಗ್ಬೇಕಾದ್ರೆ ತಮಿಳೇನು ಗೊತ್ತಿರಲಿಲ್ಲ. ಆದರೆ ಅಲ್ಲಿ ತಮಿಳು ಕಲಿತು ತಮಿಳಿನಲ್ಲೇ ಬೌದ್ಧಿಕ ಮಾಡ್ತಾಯಿದ್ರಂತೆ. ಅವರು ಇಲ್ಲಿಂದ ಅವ್ರನ್ನ ತಮಿಳುನಾಡಿನಲ್ಲಿ ಸಂಘ ಕಾರ್ಯ ಇರಲಿಲ್ಲ. ಸಂಘ ಕಾರ್ಯನ ವಿಸ್ತಾರ ಮಾಡಬೇಕು. ಅವರು ಗುರೂಜಿಯವರು ಅನೇಕ ಸಲ ಹಾಸ್ಯ ಮಾಡೋರು, ತಮಿಳುನಾಡಿನಲ್ಲಿ ಸಂಘ ಬೆಳೆದ್ರೆ ಎಲ್ಲ ಕಡೆ ಬೆಳೆದ ಹಾಗೆ ಅಂತ ಆ ರೀತಿ. ಸೊ ಕೊನೆಗೆ ಗುರೂಜಿಯವ್ರು ನಿಶ್ಚಯ ಮಾಡಿದ್ರು, ಸೂರ್ಯನಾರಾಯಣನ ನಾವು ಸೂರು ಅಂತ ಕರಿತೀವಿ ನಾವು, ಅವ್ರನ್ನ ತಮಿಳ್ನಾಡಿಗೆ ಕಳ್ಸೋಣ, ಕೆಲಸ ಮಾಡ್ತಾರೆ ಹಾಗೆ ಅಂದ್ಬಿಟ್ಟು ಅಂತ. ಸೊ ಆ ರೀತಿ ಇವ್ರನ್ನ ತಮಿಳ್ನಾಡಿಗೆ ನೇಮಕ ಮಾಡಿ ತಮಿಳ್ನಾಡಿನ ಪ್ರಾಂತ ಪ್ರಚಾರಕ್ಕಂತ ಹೇಳ್ಬಿಟ್ಟು ತಮಿಳ್ನಾಡಿನಲ್ಲಿ ಸಂಘ ಅದನ್ನು ಬೆಳೆಸೋಕ್ಕೋಸ್ಕರ ಇವ್ರನ್ನಲ್ಲಿ ಬಿಟ್ಟರು. ಬಿಟ್ಟ ಮೇಲಿಂದ ಇವರು ತಮಿಳು ಕಲಿತರು, ಬರೆಯೋದನ್ನು ಕಲಿತರು,
ತಮಿಳಿನ ಇದ್ರ ಅಕ್ಷರಗಳು ಕಲಿತರು, ಬರೆಯೋದು ಕಲಿತರು, ಭಾಷಣ ಮಾಡಿ ಕೊನೆಗೆ ತಮಿಳಲ್ಲಿ ಭಾಷಣ ಮಾಡೋರು. ಮೊದಲು ಮೀಟಿಂಗ್ಗಳು ತಗೊಳ್ಳೋರು, ಆಮೇಲೆ ಭಾಷಣನೂ ಒಳ್ಳೆಯ ಭಾಷಣ ಮಾಡ್ತಾಯಿದ್ರು ತಮಿಳಿನಲ್ಲೆಲ್ಲ. ಆ ತಮಿಳ್ನವ್ರ ಜೊತೆಯಲ್ಲಿ ಸಂಪೂರ್ಣ ಸಮರಸ ಆಗ್ಬಿಟ್ರು. ಬೇರೆಯವ್ರಿಗಾರಿಗೂ ಇವ್ರು ತಮಿಳ್ನವರು ಅಂತಲೇ ಅನ್ನಿಸ್ತಾ ಇತ್ತು ಆ ರೀತಿ. ಮತ್ತು ಹೀಗಾಗಿ ತಮಿಳ್ನವ್ರ ಜೊತೆ ಒಂದಾಗಿ ಅಲ್ಲಿ ದೊಡ್ಡ ದೊಡ್ಡ ಮ್ಯಾಗ್ಝೈನ್ಗಳು ಇದ್ರೊಳಗೆಲ್ಲ ಕೂಡ ಅವ್ರನ್ನೆಲ್ಲ ಭೇಟಿ ಮಾಡಿ ಆ ಮ್ಯಾಗ್ಝೈನ್ನೆಲ್ಲ ಸಂಘದ ವಿಚಾರ ಬರೋ ಹಾಗೆ ಮಾಡಿ, ಹೀಗಾಗಿ ಸಂಘನ ಅಲ್ಲಿಗೆ ಇಂಟೆಲೆಕ್ಚುಯಲ್ಸು, ಸಾಮಾನ್ಯ ಜನ ಎಲ್ಲರಲ್ಲೂ ಸಂಘ ವಿಚಾರವನ್ನು ತುಂಬುವಂಥ ಪ್ರಯತ್ನ ಮಾಡಿದ್ರು, ಧೈರ್ಯವನ್ನು ಕೊಟ್ಟರು. ಹೀಗಾಗಿ ಒಟ್ಟಿನಲ್ಲಿ ಸಂಘ ಅಲ್ಲಿ ಬೆಳೆಯೋಕ್ಕೆ ಒಂದು ರೀತಿಯಾದಂಥ ತಳಹದಿ ಹಾಕಿ ಸಂಘ ಚೆನ್ನಾಗಿ ಬೆಳೀತು ಸಂಪೂರ್ಣವಾಗಲ್ಲಿ. ಇವಾಗ ತಮಿಳ್ನಾಡಿನಲ್ಲಿ 2 ಪ್ರಾಂತ ಮಾಡಿದ್ದಾರೆ ತಮಿಳ್ನಾಡನ್ನ. ಒಂದು ಉತ್ತರ ಪ್ರಾಂತ, ಒಂದು ದಕ್ಷಿಣ. ತಮಿಳ್ನಾಡು ಉತ್ತರ, ಒಂದು ದಕ್ಷಿಣ ಅಂತ ಸುಮಾರು 1500 ಶಾಖೆಗಳ ಮೇಲಿದೆ ಜಾಗಗಳಲ್ಲಿ ಸಂಘ ಇದೆ. ಸೊ ಇದನ್ನೆಲ್ಲ ಬೆಳೆಸೋಕ್ಕೆ ಕಾರಣ ಇವರೇನೆ. ಇವತ್ತಿನ ಈ ಒಂದು ವಿಕೃತ ಶಿಕ್ಷಣ ಪದ್ಧತಿಯಲ್ಲಿ ಅದನ್ನು ಬದಲಾಯಿಸೋದಕ್ಕೋಸ್ಕರ ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಅಳವಡಿಸುವ ಹಿನ್ನೆಲೆಯಲ್ಲಿ ನೀವು ಮಾಡಿರುವಂಥ ಪ್ರಯತ್ನಗಳು, ನೀವು MLC ಆಗಿದ್ದಾಗ ಅದ್ರ ಬಗ್ಗೆ. ಮೊದಲನೇದು ಅಂತಂದರೆ ನಾನು ಒಂದು ಶಿಕ್ಷಣಕ್ಕೊಂದು ಹೊಸ ದೃಷ್ಟಿ ಹಾಗೆ ಅಂತ ಹೇಳ್ಬಿಟ್ಟು ಪುಸ್ತಕವನ್ನು ಬರೆದಿದ್ದೀನಿ. ಬುಕ್ಲೆಟ್, ಒಂದು ಸಣ್ಣ ಪುಸ್ತಕ, ಒಂದು ಬುಕ್ಲೆಟ್ ಇದೇ ಇಲ್ಲ ಕೂಡ. ಅದರೊಳಗೆ ಅನೇಕ ಘಟನೆಗಳು ಇದನ್ನೆಲ್ಲ ಕೊಟ್ಟು ಒಂದು 5-6 ಅಂಶಗಳನ್ನು ಚೆನ್ನಾಗಿ ಅದರೊಳಗೆ ನಾವು ಹೇಳಿದ್ದೀವಿ. ಮೊದಲನೇದು ಅಂತಂದರೆ ಶಿಕ್ಷಣದಲ್ಲಿ ಇವತ್ತಿನ ದಿವಸ ತುಂಬ ಇತಿಹಾಸದ ವಿಕೃತೀಕರಣ ಆಗಿದೆ. ಆ ಇತಿಹಾಸದ ವಿಕೃತೀಕರಣ ಸರಿ ಮಾಡಬೇಕು, ಅದನ್ನೆಲ್ಲ ಕೂಡ. ಎರಡನೇದು ಹಾಗೆ ಅಂತಂದರೆ ನಮ್ಮ ಗೆಲುವಿನ ಇತಿಹಾಸ, ಭಾರತ ಉದ್ದಕ್ಕೂ ಸೋತ್ಕೊಂಡ್ಬಂದಿದೆ ಅನ್ನೋ ರೀತಿಯಲ್ಲೇ ಇಂಪ್ರೆಷನ್ ಕೊಡುವಂಥ ಇತಿಹಾಸವನ್ನು ನಮ್ಗೆ ಹೇಳ್ಕೊಡ್ತಾ ಇರೋದು ಇದರೊಳಗೆ ಬೇಕು ಅಂಥೇಳಿ. ಯಾಕೆಂದರೆ ನಮ್ಮಲ್ಲಿ ಕೀಳರಿಮೆ ಬರಲಿ, ಎಂದೂ ಕೂಡ ಆತ್ಮವಿಶ್ವಾಸ ಅವರಲ್ಲಿ ಬರಬಾರ್ದು. ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇರೋರು ಬ್ರಿಟಿಷರು ಬಂದು ನಮ್ಮನ್ನು ಉದ್ಧಾರ ಮಾಡ್ತಾಯಿದ್ದಾರೆ. ಸೊ ಅವ್ರು ಬ್ರಿಟಿಷರು ಬಂದಿರೋದು ನಮ್ಮ ಅನುಕೂಲಕ್ಕೋಸ್ಕರವಾಗಿ, ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಅನ್ನೋ ಅಂಥ ಒಂದು ವಾತಾವರಣವನ್ನು ಅವರು ನಿರ್ಮಾಣ ಮಾಡಿದರು. ಆದರೆ ಇದೆಲ್ಲ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮೊದಲನೇದಾಗಿ ಭಾರತ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ, ಆಯಿತಲ್ಲ. ಹೋರಾಟ ಮಾಡ್ಕೊಂಬಂದು ನಾವು ಅನೇಕ ಸಲ ಯುದ್ಧಗಳು ಗೆದ್ದು ಇದ್ದೀವಿ. ಮತ್ತು ಹೀಗೆ ರೀಡರ್ಸ್ ಡೈಜೆಸ್ಟ್ನಲ್ಲಿ ಒಂದು ಸಲ ಇದು ಬಂದಿದೆ, ಒಂದು ಹಿಸ್ಟೋ ಮ್ಯಾಪ್ ಅಂತ. ಆ ಮ್ಯಾಪ್ನಲ್ಲಿ ಅವ್ರೇನು ಮಾಡಿದ್ದಾರೆ ಅಂತಂದರೆ ಇಡೀ ಪ್ರಪಂಚದ ಸಿವಿಲೈಸೇಷನ್ಸು, ನಾಗರಿಕತೆಗಳು, ಅದರ ಹಿಸ್ಟ್ರಿ ಇರುವಂಥದ್ದೆಲ್ಲ ಇದೆ. ಅನೇಕ 5-6 ಸಹಸ್ರ ವರ್ಷಗಳಿಂದ ಜೀವಂತವಾಗಿರತಕ್ಕಂಥ ಯಾವುದಾದ್ರು ಇದಿದ್ದರೆ 2 ದೇಶಗಳು ಮಾತ್ರ, ಒಂದು ಚೈನಾ, ಒಂದು ಭಾರತ. ಸೊ ಭಾರತ ಕೂಡ ಹೀಗೆ ಅದು ಹಿಸ್ಟೋ ಮ್ಯಾಪಲ್ಲಿ ಪೂರ್ತಿ ಇದೆ. ಇದನ್ನೆಲ್ಲ ಕಡೆನೂ ಹೇಳಿ ಪ್ರತಿಯೊಂದೂ ನಾನು ಭಾರತನೂ ಕೂಡ ಎಲ್ಲ ಕಷ್ಟ ಸುಖಗಳನ್ನ ಅನುಭವಿಸ್ಕೊಂಬಂದು ಮೇಲೆ ಬಂದಿದೆ. ಇದು ಬೇಕಾದಷ್ಟು ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಇತಿಹಾಸವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ಹೀಗೆ ಹೇಳಿಕೊಟ್ರೆ ವಿಶ್ವಾಸ ಬರುತ್ತೆ ಮಕ್ಕಳಿಗೆ. ನಾವು ಹೋರಾಡಿ ಗೆದ್ದಿದ್ದೀವಿ, ಇಷ್ಟೆಲ್ಲ ಉಳಿಸ್ಕೊಂಬಂದಿದ್ದೀವಿ ನಮ್ಮ ಸಂಸ್ಕೃತಿನ ಹಾಗೆ ಅಂತ ಹೇಳ್ಬಿಟ್ಟು ಅಂತ. ಇದು ಎರಡನೇ ವಿಷಯ. ಮೂರನೇದು ವ್ಯಾಲ್ಯೂಸು. ಹುಡುಗರಲ್ಲಿ 5 ರೀತಿ ವ್ಯಾಲ್ಯೂಸು. ಒಂದನೇದು ಅಂತಂದರೆ ವೈಯಕ್ತಿಕ ಮೌಲ್ಯಗಳು. ಎರಡನೇದು ಅಂದರೆ ಕೌಟುಂಬಿಕ ಮೌಲ್ಯ, ಭಾರತದ ವಿಶೇಷ ಅದು ಕೌಟುಂಬಿಕ ಮೌಲ್ಯಗಳು. ಮೂರನೇದು ಅಂತಂದರೆ ಸಾಮಾಜಿಕ ಮೌಲ್ಯಗಳು, ಮೇಲು ಕೀಳು ಈ ಥರದ್ದೆಲ್ಲ ತೆಗೆದುಹಾಕಿ ನಾವೆಲ್ಲ ಒಂದು ಸಮಾಜ ಅಂತ. ನಾಲ್ಕನೇದು ಹಾಗೆ ಅಂತಂದರೆ ಆಧ್ಯಾತ್ಮಿಕ ಮೌಲ್ಯಗಳು, ಅದು ಭಾರತದಲ್ಲಿ ಮಾತ್ರ ಇರೋದು. 5ನೇದು ರಾಷ್ಟ್ರೀಯ ಮೌಲ್ಯಗಳು. ರಾಷ್ಟ್ರೀಯ ಮೌಲ್ಯಗಳು ಈ 5, ಯಾಕೆಂದರೆ ನಮ್ಮಲ್ಲಿ ಮಿಕ್ಕಿದ್ದೆಲ್ಲ ಮೌಲ್ಯಗಳನ್ನ ಹೇಳ್ಕೊಡ್ಬೋದು, ರಾಷ್ಟ್ರೀಯನ ಅನೇಕರು ಹೇಳ್ಕೊಡ್ತಾ ಇರಲಿಲ್ಲ. ಪ್ರತಿಯೊಂದು ನಮ್ಮಲ್ಲೂ ಕೂಡ ದೊಡ್ಡ ದೊಡ್ಡ ನಮ್ಮ ಯಾರ್ಯಾರು ಆಧ್ಯಾತ್ಮಿಕ ಸಂಸ್ಥೆಗಳಿತ್ತು
ಅವರು ಹೆಚ್ಚು ಆಧ್ಯಾತ್ಮಕ್ಕೆ ಗಮನ ಕೊಡ್ತಾಯಿದ್ರೆ ಹೊತ್ತು ನಾವು ಆ್ಯಸ್ ಎ ಕಂಟ್ರಿ, ಆ್ಯಸ್ ಎ ನೇಷನ್ ನಾವೆಲ್ಲ ಕೂಡ ಒಂದಾಗಿರಬೇಕು, ಹೋರಾಟ ಮಾಡಬೇಕು, ಉಳಿಸ್ಬೇಕು ಅನ್ನೋ ಭಾವನೆಯನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿರಲಿಲ್ಲ. ಅದು ಆಗಬೇಕು. ರಾಷ್ಟ್ರೀಯ ಮೌಲ್ಯಗಳು ಹೀಗೆ 5 ಮೌಲ್ಯಗಳನ್ನು ನಾವು ಕಲಿಬೇಕು ಅನ್ನೋವಂಥದ್ದು ಇದನ್ನು ಇದು ಆಯಿತು. ಮತ್ತು ಈ 5 ಮೌಲ್ಯಗಳ ಬಗ್ಗೆ ನಾನು ಸದನದಲ್ಲೂ ಮಾತಾಡಿದ್ದೀನಿ. ಇದನ್ನು ಸದನದಲ್ಲೂ ಮಾತಾಡಿ ಅಲ್ಲಿ ಮಾತಾಡಿದ ಮೇಲೆ ಯಾರ್ಯಾರಲ್ಲಿ ಸೋಷಿಯಲಿಸ್ಟ್ ಇದ್ದರು, ಈ ಥರ ಯಾರ್ಯಾರು ಇದ್ದರು ಎಲ್ಲ ಕೂಡ ಎಲ್ಲರಿಗೂ ಕೂಡ ಮನಸ್ಸು ಬದಲಾವಣೆ ಆಗೋಯ್ತು. ಹೌದು, ಈ ದೃಷ್ಟಿಯಿಂದ ಯೋಚನೆ ಮಾಡಲಿಲ್ಲ ಅಂತ. ಒಂದು ಸಲ ಒಂದು ಅಸೋಸಿಯೇಷನ್ನು ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಆ್ಯಂಡ್ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ಸ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಇತ್ತು. ಎಲ್ಲ ಇಡೀ ಕರ್ನಾಟಕದ್ದು ಎಲ್ಲರೂ ಅವ್ರದ್ದೆಲ್ಲ ಕೂಡ ಒಂದು ದೊಡ್ಡ ಒಂದು ದಿವಸ ಸಮ್ಮೇಳನ ಇತ್ತು. ಅಲ್ಲಿ ಮಾತಾಡೋಕ್ಕೆ ನನ್ನನ್ನು ಕರೆದಾಗ ನಾನು ಈ ಅಂಶಗಳನ್ನೆಲ್ಲ ಅಲ್ಲಿ ಹೇಳಿದೆ. ನಾನು ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಮೆಜಾರಿಟಿ ಮೈನಾರಿಟೀಸ್ನ ಪ್ರಿವಿಲೇಜ್ ಕ್ಲಾಸ್ ಹೇಗೆ ಮಾಡ್ತಾಯಿದ್ದಾರೆ, ಇದು ಸರಿಯಲ್ಲ. ಅವರು ಕೂಡ ದೇಶದ ಸಾಮಾನ್ಯ ಎಲ್ಲ ಪ್ರಜೆಗಳಂತೆ ಇರೋ ಹಾಗೆ ಮಾಡಬೇಕು ಅನ್ನೋವಂಥದ್ದನ್ನು ಇದನ್ನು ತೆಗೆದಾಕಬೇಕು, ಮೈನಾರಿಟೀಸಮ್ ಇದನ್ನೆಲ್ಲ ಕೂಡ. ಸೊ ಈ ಥರದ್ದು 4-5 ಅಂಶಗಳನ್ನು ನಾನು ಅಲ್ಲಿ ಎಲ್ಲ ಪ್ರತಿಪಾದನೆ ಮಾಡಿದೆ. ಇಷ್ಟಲ್ಲದೆ ಭಾರತ ಪ್ರಪಂಚಕ್ಕೆ ಅನೇಕ ಅಂಶಗಳನ್ನು ಕೊಡುಗೆಯಾಗಿ ಕೊಟ್ಟಿದೆ ಎಲ್ಲ ಕೂಡ. ಸೊ ಇವಾಗ ಝೀರೋ ಭಾರತದವ್ರು ಕಂಡುಹಿಡಿದಿದ್ದು, ಅಲ್ಲಿಂದ ಹಿಡಿದು ಏನೇನು ಕೊಟ್ಟಿದೆ ಹೇಗೆ ಅಂತ ಹೇಳ್ಬಿಟ್ಟು ಅಂತ ನಾನು ಆ ಕೊಡುಗೆ ಕೊಟ್ಟಿರುವಂಥ ಕೆಲವು ಅಂಶಗಳು ಇದನ್ನೆಲ್ಲ ಕೂಡ ನನಗೆ 2 ಪೀರಿಯಡ್ ಕೊಟ್ಟಿದ್ದರು. ಇದನ್ನೆಲ್ಲ ಮಾತಾಡಿದೆ. ಅಲ್ಲಿ ಅನೇಕ ರಿಸೋರ್ಸ್ ಪರ್ಸನ್ಸ್ ಇದ್ದರು, ಹೆಡ್ ಮಾಸ್ಟರ್ಸು, ಪ್ರಿನ್ಸಿಪಾಲ್ಗಳು ಮತ್ತು ಈ ರೀತಿಯೆಲ್ಲ ಎಜುಕೇಷನ್ಸು ಎಲ್ಲರೂ ಬಂದಿದ್ದರು ಆ ಒಂದು ಕಾನ್ಫರೆನ್ಸ್ಗೆ. ಅವರುಗಳಿಗೆಲ್ಲ ಅಯ್ಯೋ ಇವೆಲ್ಲ ಶಿಕ್ಷಣದಲ್ಲಿ ಬರುತ್ತೆ ಅಂತ ನಮಗೆ ಕಲ್ಪನೆಯೂ ಇರಲಿಲ್ಲ ನೋಡಿ. ಈವಾಗ ನಮಗೆ ಅರ್ಥವಾಯಿತು, ಇವುಗಳನ್ನು ನಾವು ಮುಂದುವರಿಸ್ತೀವಿ ಹಾಗೆ ಅಂಥೇಳಿ. ಪ್ರಾಯಶಃ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಆರ್ಗರು ಹೊರಗಡೆಯಿಂದ ಬಂದಿರತಕ್ಕಂಥದ್ದು ಇದು ಬೇರೆ ಅಭಿಪ್ರಾಯನೂ ಇದೆ, ಹೊರಗಡೆಯಿಂದ ಬಂದಿಲ್ಲ ಅನ್ನೋವಂಥದ್ದು. ಅದನ್ನು ಸೇರಿಸಿದ್ರು. ಆಮೇಲೆ ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಗಳನ್ನು ಸೇರಿಸಿದ್ರು ಅದನ್ನು ಪ್ರಾಯಶಃ ಭಾರತದಲ್ಲಿ. ಅಂದರೆ ಒಟ್ಟಿನಲ್ಲಿ ಇವು ಪರಿಣಾಮಗಳು ಇದೆಲ್ಲನೂ ಆಯಿತು. ಇದರದ್ದೆಲ್ಲ ಕೂಡ ಇದು ಮುಖ್ಯವಾಗಿ ಆದಂಥ ಒಂದು ಪ್ರಯತ್ನ ಇದೆಲ್ಲ ಕೂಡ. ಮತ್ತು ನಾನು ಈ 5 ಅಂಶಗಳು ಇವುಗಳನ್ನೆಲ್ಲ ಈ 5 ಅಂಶಗಳು ಮತ್ತು ಇವುಗಳೆಲ್ಲ ಇದೆಲ್ಲದರ ಬಗ್ಗೆ ಇತಿಹಾಸ ವಿಕೃತೀಕರಣದ ಬಗ್ಗೆನೇ ಒಂದು ಪುಸ್ತಕನೂ ಬರೆದಿದ್ದೀನಿ, ಸಣ್ಣದು ಎಲ್ಲ ಕೂಡ. ಇದೆಲ್ಲವೂ ಕೂಡ ಪರಿಣಾಮಗಳು ಮಾಡಿದೆ ಇದೆಲ್ಲರನ್ನು ಎಲ್ಲರನ್ನು. ಹೀಗಾಗಿ ವ್ಯತ್ಯಾಸಗಳು ನಿಧಾನವಾಗಿ ಬರೋಕ್ಕೆ ಶುರು ಆಗಿದೆ. ಈಗನಕ ಇತಿಹಾಸ ವಿಕೃತೀಕರಣದ ಬಗ್ಗೆ ಭಾಳ ಆಳವಾಗೆಲ್ಲ ಜನ ಹೊಟ್ಟೋಗಿದ್ದಾರೆ, ತುಂಬ ಆಳವಾಗಿ ಹೋಗಿದ್ದಾರೆ. ಭಾರತ ಏನು ಕಡಿಮೆ ಇರಲಿಲ್ಲ, ಇಡೀ ಪ್ರಪಂಚಕ್ಕೆ ಅನೇಕ ಅಂಶಗಳನ್ನು ಕೊಟ್ಟಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾವು ಏನು ಮಾಡಿದ್ವು ಅಂತಂದರೆ ಕೆಲವು ಪೋಸ್ಟರ್ಗಳನ್ನೇ ಮಾಡಿದ್ವು. ಭಾರತದ ಇಂಡಿಯನ್ ಕಾಂಟ್ರಿಬ್ಯೂಷನ್ ಟು ದಿ ವರ್ಲ್ಡ್ ಆಫ್ ಸೈನ್ಸ್ ಅಂಥೇಳಿ ಕೆಲವು ಪೋಸ್ಟರ್ಗಳು ಮಾಡಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಆ ಪೋಸ್ಟರ್ಗಳನ್ನು ಎಲ್ಲ ಸ್ಕೂಲುಗಳಿಗೆ ಹೈಸ್ಕೂಲುಗಳಿಗೆ ಅರ್ಥವಾಗೋ ರೀತಿಯಲ್ಲಿ ಅದನ್ನು ಕೊಟ್ಟು ಅನೇಕ ಹೈಸ್ಕೂಲ್ಗಳಲ್ಲಿ ಕಟ್ಟಾಕ್ಸಿ ಅದನ್ನು ಇಟ್ಟಿದ್ದಾರೆ. ಮತ್ತು ಈ ಪೋಸ್ಟರ್ಗಳು ಇದನ್ನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಸೆಕ್ರೆಟ್ರಿ, ಹೈಯರ್ ಎಜುಕೇಷನ್ ಸೆಕ್ರೆಟ್ರಿ ಅವರು ಈ ರೀತಿ ಪೋಸ್ಟರ್ ಮಾಡಿದಿರಂತೆ, ಕೊಡಿ ನಮಗೆ ಅದನ್ನು ಅಂತ ಕೇಳಿದ್ರು. ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡಿದ್ದೆ. ಎರಡನ್ನೂ ಕೊಡಿ ಅಂತಂದರೆ ಎರಡನ್ನೂ ಕೊಟ್ಟೆ. ನಾವು ಈಗಲೂ ಕೂಡ ನೀವು ಇದರೊಳಗೆ ಮಲ್ಟಿ ಸ್ಟೋರಿ ಬಿಲ್ಡಿಂಗಲ್ಲಿ 6ನೇದು 7ನೇ ಫ್ಲೋರ್ಗೆ ಹೋದರೆ ಅದೆರಡು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರುವಂಥ ಜಾಗ. ಅಲ್ಲಿ ವರಂಡಾದಲ್ಲಿ ಈ ಪೋಸ್ಟರ್ಗಳನ್ನ ಕಟ್ಟಾಕಿಸಿ ವರಂಡಾದಲ್ಲಿ ಹಾಕಿದ್ದಾರೆ ಚಲೋ. ಮತ್ತು ಅನೇಕರದನ್ನು ಬರ್ಕೋತಾ ಇರ್ತಾರೆ ಇಂಡಿಯನ್ ಕಾಂಟ್ರಿಬ್ಯೂಷನ್ಸ್ ಇದನ್ನೆಲ್ಲ ಕೂಡ.
ಸೊ ಇದಾದ ಮೇಲಿಂದ ಇದು ಹೈಯರ್ ಎಜುಕೇಷನ್ದಾಯಿತು. ಮತ್ತು ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಸೆಕ್ರೆಟ್ರಿ ಒಬ್ಬರು ಮುಖರ್ಜಿ ಅಂತ, ಅವರು ಆಮೇಲಿಂದ ಚೀಫ್ ಸೆಕ್ರೆಟ್ರಿನೂ ಆದರು ಮೆಲ್ಲ ಕೂಡ. ಅವರು ವೈಚಾರಿಕ ಒಂದು ರೀತಿ ಅಂತ ಲೆಫ್ಟಿಸ್ಟು. ಯಾಕೆ ಅಂತಂದರೆ ಅದಕ್ಕೆ ಬೇರೆ ಕಾರಣಗಳಿದೆ, ಅದನ್ನೆಲ್ಲ ಹೇಳೋಕ್ಕೆ ನಾನು ನಿಧಾನ ಆಗುತ್ತೆ ಎಲ್ಲರೂ. ಸೊ ಆದರೆ ನಮಗೂ ಅವ್ರಿಗೂ ಅನೇಕ ಸಲ ಆರ್ಗ್ಯುಮೆಂಟ್ಗಳು ನಡೀತಾ ಇತ್ತು. ಆದರೆ ಅವ್ರಿಗೂ ಅನ್ನಿಸ್ತು ಏನೋ ಈ ಪೋಸ್ಟರ್ ಮಾಡಿದಾರಂತೆ, ನನಗೆ ಆ ಪೋಸ್ಟರ್ಗಳು ತಂದು ಕೊಡಿ ಅಂತ ಕೇಳಿದ್ರು. ಅಂದರೆ ಅವ್ರ ಮನಸ್ಸು ಬದಲಾವಣೆ ಆಯಿತು. ನೋಡಿ, ಇವಾಗ ಭಾರತ ಏನು ಕಡಿಮೆ ಇರಲಿಲ್ಲಪ್ಪ, ಲೆಫ್ಟಿಸ್ಟ್ ಎಲ್ಲ ಕೂಡ ಪೂರ್ತಿ ಅವ್ರ ಮನಸ್ಸಿನಲ್ಲಿ ಈ ನಮ್ಮ ಭಾರತ ಇತಿಹಾಸ ಅದು ಇದು ಯಾವುದು ಡಿಸ್ಟಾರ್ಟ್ ಮಾಡಿದ್ರದ್ದೆಲ್ಲ ಲೆಫ್ಟಿಸ್ಟೂ ಇದ್ದರು ಅದರೊಳಗೆ. ಸ್ವಾತಂತ್ರ್ಯ ಬಂದ ಮೇಲೆ ಲೆಫ್ಟಿಸ್ಟು, ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಬ್ರಿಟಿಷರ್ಸು ನಮ್ಮ ಇತಿಹಾಸ ಎಲ್ಲ ವಿಕೃತಿ ಮಾಡಿದ್ದೆಲ್ಲ ಕೂಡ. ಸೊ ಅವರು ಅದರೊಳಗೆ ಇದ್ದವರು ವಿಕೃತಿ. ಅದಕ್ಕೆ ಇದು ನೋಡಿದ ಮೇಲೆ ಅವ್ರ ಮನಸ್ಸು ಬದಲಾವಣೆ ಆಯಿತು ಪ್ರತಿಯೊಂದು ಕೂಡ. ಸೊ ಹೀಗೆ ಅವರುಗಳು ಕೇಳಿ ಪೋಸ್ಟರ್ಸ್ ತರಿಸ್ಕೊಂಡು ಓಹೋ ಇಷ್ಟೆಲ್ಲ ನಾವು ಮಾಡಿದೀವ ಹಾಗೆ ಅಂತ ಅವ್ರ ಮನಸ್ಸಿನಲ್ಲೂ ಬಂತು. ಸೊ ಹೀಗೆ ನಾವು ಒಟ್ಟಿನಲ್ಲಿ ಸದನದಲ್ಲಿ ಒಂದು ಭಾಷಣ ಮತ್ತು ಇದು ಪೋಸ್ಟರ್ ಚಳವಳಿ ಎಲ್ಲ ಕೂಡ, ಮತ್ತು ನಾವು ಹೋದ ಕಡೆ ಎಲ್ಲ ಕೂಡ ಮೇಷ್ಟ್ರುಗಳಿಗೆ ಈ ವಿಚಾರ ಹೇಳ್ತಾನೆ ಇದ್ದೆ. ಕೇವಲ ಇತಿಹಾಸ ವಿಕೃತೀಕರಣದ ಬಗ್ಗೆ ಸುಮಾರು ನನಗನ್ಸೋದು 1500ಕ್ಕಿಂತ ಹೆಚ್ಚಿಗೆ ಭಾಷಣ ನಾನು ಮಾಡಿದ್ದೀನಿ. 1500ಕ್ಕಿಂತ ಹೆಚ್ಚು ಭಾಷಣ ಇದನ್ನು ಪ್ರಚಾರ ಮಾಡಿರುವಂಥದ್ದು. ಸೊ ಒಟ್ಟಿನಲ್ಲಿ ಇದು ಸರಿಯಲ್ಲ, ಸರಿಯಾದ್ದೆಲ್ಲ ಕೂಡ ಕೊಡಬೇಕು ಹಾಗೇನ್ಬಿಟ್ಟು ಅಂತ ಇತಿಹಾಸ ಮಾಡಿಸ್ಬೇಕು ಅನ್ನುವಂಥದ್ದು. ಈ ರೀತಿಯಾಗಿ MLC ಆಗಿ, ಮೇಷ್ಟ್ರಾಗಿ, ಶಿಕ್ಷಕ ಸಂಘದ ಒಬ್ಬ ಅಧ್ಯಕ್ಷರಾಗಿ ನಾನು ಪ್ರಯತ್ನಗಳನ್ನು ಮಾಡಿದ್ದೀನಿ. ಭಾಳ ಮಟ್ಟಿಗೆ ಸಫಲತೆ ಸಿಕ್ಕಿದೆ ಅದಕ್ಕೆ ಅಂತ ನನಗನ್ನಿಸುತ್ತೆ. ನಾವು ಮೂಲಭೂತವಾಗಿ ಈ ಎಲ್ಲನೂ ಹೇಳಿದ್ದು ಇವತ್ತಿನ ದಿವಸ ವಿಸ್ತಾರವಾಗಿ ಬೆಳೆದು ಇತಿಹಾಸ ವಿಕೃತೀಕರಣದ ಬಗ್ಗೆ ತುಂಬ ಯೋಚನೆಗಳು ನಡೀತಾ ಇದೆ ಇವಾಗ. ಅದು ಸಂತೋಷ. ಇವಾಗ ಕೊನೆಯ ಪ್ರಶ್ನೆ, 9 ದಶಕಗಳಿಂದ ನೀವು ಸಂಘದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಈಗಲೂ ಕೂಡ ಸಕ್ರಿಯರೇ ಕೆಲಸ ಮಾಡ್ತಾಯಿದ್ದೀರಿ. ಆಗಿನ ಸಂಘದ ಕಾರ್ಯ ಬೆಳವಣಿಗೆ ಮತ್ತು ಈಗಿನ ಸಂಘ ಕಾರ್ಯದ ಬೆಳವಣಿಗೆ ಇದನ್ನು ವಿಶ್ಲೇಷಣೆ ಮಾಡಿದಾಗ ನಿಮಗೆ ಏನು ಅನಿಸುತ್ತೆ? ಈಗ ವ್ಯತ್ಯಾಸ ಆಗಿದೆಯೋ? ಏನು ಅಂತಂದರೆ, ಆವಾಗ ಸಂಘದಲ್ಲಿ ಹೆಚ್ಚಿಗೆ ಸಂಘಶಕ್ತಿ ಇದನ್ನು ಬೆಳೆಸಬೇಕು ಅನ್ನೋದು ಗಮನ ಮೊದಲು ಇದ್ದಿದ್ದು. ಸಂಘದ ಒಳಗಡೆನೇ ಏನು ನಮ್ಮದು ಇಂಟರ್ನೆಟ್ ಎಲ್ಲ ಕೂಡ ಬರ್ತಾ 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 ಸಂಘದಲ್ಲಿ ನಾವು ಪ್ರತಿಜ್ಞೆ ಮಾಡುವಾಗ ಹೇಳ್ತೀವಿ, ದೇಶದ ಸರ್ವಾಂಗೀಣ ಉನ್ನತಿಯನ್ನು ಮಾಡುವುದಕ್ಕಾಗಿ ಹಾಗೆ ಅಂತ. ನಮ್ಮ ಸಂಘದ ಪ್ರಾರ್ಥನೆಯಲ್ಲೂ ಅದನ್ನು ನಾವು ಹೇಳ್ತೀವಿ. ನಾವು ಅದಕ್ಕೋಸ್ಕರವಾಗಿ ಕೇವಲ ಸಂಘಶಕ್ತಿ ಅಲ್ಲ, ಇಲ್ಲಿ ಎಲ್ಲ ರೀತಿಯಾದಂಥ ಬೆಳವಣಿಗೆಗಳಿಗೂ ಆಗಬೇಕು ಅನ್ನೋವಂಥದ್ದು ನಮ್ಮ ಮನಸ್ಸಿನಲ್ಲಿರುವಂಥದ್ದು. ಹೀಗಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಘದ ಕಾರ್ಯಕರ್ತರು ಹೋಗಿ ಆ ಕ್ಷೇತ್ರದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಥರ ಸುಮಾರು ಬೇಕಾಷ್ಟು 40-50 ಕ್ಷೇತ್ರಗಳು ಇಡೀ ಭಾರತಕ್ಕೆ ಸಂಬಂಧಪಟ್ಟಿದ್ದು ಇಂಥದ್ದಿದೆ. ಇವಾಗ ಉದಾಹರಣೆಯಾಗಿ ಮಜ್ದೂರ್ ಕ್ಷೇತ್ರದಲ್ಲಿ ಭಾರತೀಯ ಮಜ್ದೂರ್ ಸಂಘ ಅಂತ, ಆಮೇಲಿಂದ ಶಿಕ್ಷಣ ಕ್ಷೇತ್ರದಲ್ಲಿ 3-4 ಭಾರತೀಯ ಶಿಕ್ಷಣ ಮಂಡಲ ಹಾಗೆ ಅಂತಿದೆ. ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಶೈಕ್ಷಣಿಕ ಮಹಾಸಂಘ ಅಂಥೇಳಿ ಟೀಚರ್ಸ್ ಇನ್ ಮೂವ್ಮೆಂಟ್ ಇದೆ. ಈ ಥರದ್ದೆಲ್ಲ ಕೂಡ ಶಿಕ್ಷಣ ಇತಿಹಾಸ ಸಂಕಲನ ಸಮಿತಿ ಅಂಥೇಳಿ ಇತಿಹಾಸವನ್ನು ಸರಿಯಾಗಿ ತಿಳಿಸೋ ದೃಷ್ಟಿಯಿಂದನೇ ಒಂದು ಹೊಸ ಅಂದರೆ ನಮ್ಮ ಇತಿಹಾಸವನ್ನು ಬೇರೆ ಬರಿಬೇಕು, ಈಗಿರೋ ಇತಿಹಾಸ ಸರಿಯಲ್ಲ ಅಂದ್ಬಿಟ್ಟು ಅಂತ. ಇವಾಗ ಮಿಥಿಕ್ಸ್ ಸೊಸೈಟಿಯ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಒಂದು ದೊಡ್ಡ ಪುಸ್ತಕ ಬಂದಿದೆ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ದು ಒಂದು ದೊಡ್ಡ ಪುಸ್ತಕ ಈಗಾಗಲೇ ಬಂದಿದೆ. ಇವಾಗ ಆಮೇಲೆ ಈ ಹಿಸ್ಟಾರಿಕ್ ಪೀರಿಯಡ್ದು ಓದೋದ್ರೆಲ್ಲ ಕೂಡ ತಗೊಳುತ್ತೆ ನಮ್ಮದು. ಈ ಥರದ್ದು ಈ ಪ್ರಯತ್ನಗಳನ್ನ ಅನೇಕರು ಮಾಡ್ತಾಯಿದ್ದಾರೆ. ನಾವು ಹೇಗೆ ಸಂಘದ ಸಂಘದಲ್ಲೂ ಕೂಡ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯಿತಾ, ಇವಾಗ ಬ್ಯಾಂಕ್ ಕ್ಷೇತ್ರ ಇರ್ಬೋದು, ಕಾರ್ಮಿಕ ಕ್ಷೇತ್ರ ಇರ್ಬೋದು,
ಶಿಕ್ಷಣ ಕ್ಷೇತ್ರ ಇರ್ಬೋದು, ವೈಚಾರಿಕ ಕ್ಷೇತ್ರ ಇರ್ಬೋದು, ಅಥವಾ ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗ ಸಂಘ ಎಲ್ಲ ಶುರುವಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಸಂಘದ ವಿಚಾರ ಅಂದರೆ ರಾಷ್ಟ್ರೀಯ ವಿಚಾರ. ದೇಶ ಮೊದಲು, ನೇಷನ್ ಫಸ್ಟ್ ಆಯ್ತಾಯಿಲ್ವೋ, ಈ ಭಾವನೆ ತರುವಂಥ ಒಂದು ಪ್ರಯತ್ನ ಮತ್ತು ನ್ಯಾಷನಲಿಸಮ್, ರಾಷ್ಟ್ರೀಯತೆ, ಇದರ ಆಧಾರದ ಮೇಲೆ ನಾವು ದೇಶ ಕಟ್ಟಬೇಕು ಅನ್ನುವಂಥ ಭಾವನೆ ನಿರ್ಮಾಣ ಮಾಡೋಕ್ಕೆ ಅನೇಕ ಸಂಘಟನೆಗಳು ಇವತ್ತು ಶುರು ಮಾಡಿವೆ. ಅದಕ್ಕೋಸ್ಕರ ವಿವಿಧ ಕ್ಷೇತ್ರ ಅಂತ ನಾವು ಅದಕ್ಕೆ ಕರಿತೀವಿ. ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಕೂಡ ಈ ವಿಚಾರವನ್ನು ಹರಡ್ತಾ ಇರತಕ್ಕಂಥ ಸಂಘಟನೆಗಳು ಬೆಳೀತಾ ಇವೆ. ಇವೆಲ್ಲ ಪ್ರತಿಯೊಂದು ಕೂಡ ವಿಶ್ವ ಹಿಂದೂ ಪರಿಷತ್ತು ಉದಾಹರಣೆಗಾಗಿ ಈಗಾಗಲೇ ಬರ್ತಾಯಿದೆ ಪೇಪರ್ನಲ್ಲಿ, ವಿಶ್ವ ಹಿಂದೂ ಪರಿಷತ್ತು ಏನು ಮಾಡ್ತಾಯಿದೆ ಹಾಗೆ ಅಂಥೇಳಿ. ಸೊ ಈ ರೀತಿ ಸಂಘಟನೆಗಳ ಮೂಲಕ ಸಂಘದ ವಿಚಾರ ಎಲ್ಲ ಕಡೆ ಹರಡ್ತಾ ಇದೆ. ಅದು ದೊಡ್ಡ ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಪ್ರಾಯಶಃ ನೋಡಿ, ಇಡೀ ಪ್ರಪಂಚ ನಮ್ಮ ಮಜ್ದೂರ್ ಸಂಘ ಇದೆ. ಮಜ್ದೂರ್ ಸಂಘ ಇರೋವಂಥದ್ದು ಭಾರತೀಯ ಮಜ್ದೂರ್ ಸಂಘ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಮಜ್ದೂರರ ಲೇಬರ್ ಆರ್ಗನೈಸೇಷನ್ಸ್ನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಲೇಬರ್ ಆರ್ಗನೈಸೇಷನ್ ಇಡೀ ಪ್ರಪಂಚದಲ್ಲಿ ಭಾರತೀಯ ಮಜ್ದೂರ್ ಸಂಘ. ಮತ್ತು ಇವರೆಲ್ಲ ಕೂಡ ಈ ಥರ ಶುರು ಮಾಡಲಿದ್ದಾರೆ. ಮತ್ತು ಇದನ್ನು ಯಾರು ಮಾಡಿದ್ರೋ ತುಂಬ ಸರಳ ಜೀವನ, ಉನ್ನತ ಚಿಂತನ, ಇದರಿಂದ ಮಾಡಿರೋವಂಥದ್ದು. ಏನು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆಫೀಸುಗಳು, ಟಿಪ್ ಟಾಪ್ ಶೋರೂಮ್ಗಳು ಈ ರೀತಿಯೆಲ್ಲ ಇಟ್ಕೊಂಡೆಲ್ಲ ಮಾಡಿದ್ದು. ಇವರೆಲ್ಲ ಸರಳವಾದಂಥ ಜೀವನದಲ್ಲೇ ಯಾರು ಇದನ್ನೆಲ್ಲ ಪೂರ್ತಿ ಮಾಡಿದ್ರು ಮಜ್ದೂರ್ ಸಂಘ ಅವರೇ. ದತ್ತೋಪಂತ್ ಥೆಂಗ್ಡಿಯವರು ಅವರು ಪ್ರವಾಸ ಮಾಡುವಾಗ ಹೀಗೇ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿನಲ್ಲಿದ್ದಾಗ ಬೆಂಗಳೂರು ಶೇಷಾದ್ರಿಪುರದಲ್ಲಿ ನಮ್ಮದು ಕಾರ್ಯಾಲಯ ಸಂಘದ್ದು. ಆ ಹಳೆ ಮುಂಚೆ ಆ ಬಿಲ್ಡಿಂಗ್ ಹೊಸದಾಗಿ ಬಂದಿದೆ ಇಲ್ಲಿ. ಬಟ್ ಆ ಹಳೆ ಬಿಲ್ಡಿಂಗಲ್ಲಿ ಅಲ್ಲೇ ಅವ್ರನ್ನ ಇಳಿಸಿತ್ತು. ಸರಿ, ಅವರು ಹೀಗೆ ಕಾರ್ಯಕ್ರಮಕ್ಕೆ ಹೊರಗಡೆ ಹೋಗಿದ್ದರು. ಅವ್ರನ್ನ ಯಾರು ನೋಡ್ಕೋತಾ ಇದ್ದರು, ಅವರು ಅವರ ಬಟ್ಟೆ ಗಿಟ್ಟೆ ಏನಾದ್ರು ಇದ್ದರು ಒಗೆಯೋಣ ಅವ್ರದ್ದೇನು ಅಂದ್ಬಿಟ್ಟು ಅಂತ ಟ್ರಂಕ್ ತೆಗೆದ್ರು. ಅವ್ರದ್ದು ಟ್ರಂಕ್ ತೆಗೆದ್ರೆ ಆ ಪಂಚೆಗಳು ಏನಾಗುತ್ತೆ ಅಂತಂದರೆ ಕೊನೆಯಲ್ಲಿ ಹರಿದೋಗುತ್ತೆ ಟಕ್ಕಂತ ಹೀಗೆ. ಸೊ ಆ ಪಂಚೆಗಳನ್ನು ಗಂಟು ಹಾಕೊಂಡಂಥ ಪಂಚೆಗಳು ಒಳಗಡೆ ಎಲ್ಲ ಕೂಡ ಭಾಳ ದೊಡ್ಡದು ಆಯ್ತಲ್ಲೋ. ಅವ್ರು ಇದನ್ನು ನೋಡಿ ಆಶ್ಚರ್ಯ ಆಗೋಯ್ತು. ಕೊನೆಗೆ ಆ ಪಂಚೆಗಳನ್ನೆಲ್ಲ ತೆಗೆದು ಬೇರೆ ಹೊಸ ಪಂಚೆಯಲ್ಲಿ ಇಟ್ಟು ಎಲ್ಲ ಮಾಡಿದ್ರು. ಅದು ಕೂಡ ಅವ್ರಿಗೆ ಗೊತ್ತಾಯ್ತು ಅಲ್ವೋ, ಅದ್ರ ಕಡೆ ಗಮನ ಇಲ್ಲ ಜೀವನದಲ್ಲಿ. ಅಂಥ ದೊಡ್ಡ ದೊಡ್ಡ ಜೀವಿಗಳು ಅವರುಗಳೆಲ್ಲ ಕೂಡ ಆಯ್ತಲ್ವ, ಅಂಥವ್ರು ದೊಡ್ಡ ದೊಡ್ಡವರು. ಅದೇ ರೀತಿ ದೀನ್ ದಯಾಳ್ಜಿ ಉಪಾಧ್ಯಾಯ ಅವ್ರದ್ದು ಅಷ್ಟೇ ಇದೇ ಸ್ಥಿತಿನೇ ಇದ್ದಂಥವ್ರು. ಸೊ ಇವ್ರುಗಳೆಲ್ಲ ಸಂಘಟನೆ ಕಟ್ಟಿರೋದು. ಯಾವ ಶೋ ಇಲ್ಲ, ಎಂಥದ್ದು ಇಲ್ಲ. ಮತ್ತು ಇಡೀ ಪ್ರಪಂಚದಲ್ಲಿ ದಿ ಬಿಗ್ಗೆಸ್ಟ್ ಲೇಬರ್ ಆರ್ಗನೈಸೇಷನ್ ಆಯ್ತು. ಸೊ ಅದಕ್ಕೋಸ್ಕರವಾಗಿ ಇಂಥವರು ಸಂಘಟನೆ ಕಟ್ಟಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಘಟನೆಗಳೆಲ್ಲ ಬೆಳೆದಿವೆ ಇವತ್ತಿನ ದಿವಸ. ಇದೇ ಮುಖ್ಯವಾಗಿ ವ್ಯತ್ಯಾಸ ನಮಗೆ ಕಾಣಿಸ್ತಾ ಇರೋದು. ದೇಶಕ್ಕೆ ಪ್ರಾಯಶಃ ಮುಂದೆ ಭವಿಷ್ಯ ಇದೆ ಅಂತ ಹೇಳೋದು ಇವುಗಳ ಮೂಲಕನೇ. ಸೊ ಸರ್ವಾಂಗೀಣ ಎಲ್ಲ ಕ್ಷೇತ್ರದಲ್ಲೂ ಯೋಚನೆ ಮಾಡ್ತಾ ಇದ್ದಾರೆ. ಸಂಘದವರು ಯೋಚನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸಂಘದ ಮೇಲೆ ವಿಶ್ವಾಸ ಜನಗಳಿಗೆ ಬಂದಿದೆ. ಈಗ ಸಂಘ ಯೋಚನೆ ಮಾಡಿದ್ರೆ ಆಗುತ್ತಪ್ಪ ಕೆಲಸ ಅದು ಅನ್ನುವಂಥ ವಿಶ್ವಾಸ ಜನಗಳಿಗೂ ಬಂದಿದೆ ಇವಾಗೆಲ್ಲ ಕೂಡ, ಪ್ರತಿಯೊಬ್ಬರು ಕೂಡ. ಇದೇ ದೊಡ್ಡ ವ್ಯತ್ಯಾಸ ಕಂಡು ಬಂದಿರತಕ್ಕಂಥದ್ದು. ಸೊ ಇದುವರೆಗೆ ಪ್ರೊಫೆಸರ್ ಕೃ ನರಹರಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿ ಕಳೆದ 9 ದಶಕಗಳಲ್ಲಿ ಅವರು ಮಾಡಿದಂಥ ಪ್ರಯತ್ನಗಳು, ಅವರ ಸಾಧನೆಗಳು, ಜೊತೆಗೆ ಸಂಘದ ಅನೇಕ ಹಿರಿಯ ಕಾರ್ಯಕರ್ತರ ಅವರ ಜೀವನ ಹೇಗಿತ್ತು ಅನ್ನೋದನ್ನು ನಮಗೆ ಹೊಸದಿಗಂತ ಡಿಜಿಟಲ್ ಮೀಡಿಯಾಗೆ ಅವರು ಕಟ್ಟಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹೊಸದಿಗಂತ ಡಿಜಿಟಲ್ ಮೀಡಿಯಾ ಪರವಾಗಿ ನರಹರಿಯವರಿಗೆ ಈ ಒಂದು ಸಮಯಾವಕಾಶ ಒದಗಿಸಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.